ಸತ್ತವ್ರು ಭಾಳ ಜನ ಅಂತೇಳಿ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ ಗೊತ್ತಿಲ್ಲ. ಇದು ಅನಿಸಿಕೆ, ಫ್ಯಾಕ್ಟ್ ಅಂತಲ್ಲ. ಈಗ ಆ ಸಂದರ್ಭ ಸಾಕಷ್ಟು ಪ್ರಚಾರವಾದು. ನಿಮಗೆ ಗೊತ್ತಿದ್ದಂಗೆ ನಮ್ಮ ಬಾಬಾ ರಾಮದೇವ್ರಂತ ಅದಕ್ಕೊಂದು ಔಷಧ ಕಂಡುಹಿಡಿದಿದ್ದೀನಿ ಅಂಥೇಳಿ ದೊಡ್ಡ ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದ ನಂತರ ಅದನ್ನು ವೈಜ್ಞಾನಿಕ ನೆಲೆಗಟ್ಟಿಗೆ ವಿಮರ್ಶೆ ಮಾಡಲಿಕ್ಕೆ ಹೊರಟಾಗ ಅದನ್ನು ತಪ್ಪಿಸ್ಕೊಂಡು ಓಡಲಿಕ್ಕೆ ಹಚ್ಚಿದರು. ಯಾವುದೂ ಗ್ಯಾರಂಟಿ ಇರಲಿಲ್ಲ. ಎಲ್ಲರೂ ತಲೆಗೆ ಒಂದೊಂದು ಮಾತಾಡಿದ್ರು, ನಾವೊಂದು ನೀವೊಂದು ಅಂತೇಳಿ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೆಲವೊಂದು ಮುಸಲ್ಮಾನ್ ಜನ ಬೇರೆ ದೇಶದಿಂದ ಬಂದು ಇಲ್ಲಿ ಸೇರಿದಕ್ಕೆ ಅವರಿಂದ ಬಂತು, ಅರಬ್ದಿಂದ ಬಂತು ಅಂತ ಕೆಲವರು, ಚೀನಾದಿಂದ ಬಂತು ಅಂತ ಕೆಲವರು. ಅದ್ರ ಜೊತೆಗೆ ಅದು ಎಲ್ಲಿಂದ ಬಂದು ಹುಡುಗದು ಒಂದಿಷ್ಟು ಏನಪ್ಪ ಸಂಘಟನೆಗಳು ಅಥವಾ ಡೈರೆಕ್ಷನ್ಸ್ಗಳು ಅಷ್ಟೇ ಅಲ್ಲರಿ. ಕೋವಿಡ್ನಲ್ಲಿ ಸತ್ತವ್ರನ್ನ ಮಣ್ಣು ಕೊಡೋದಕ್ಕೆ ಸಹಿತ ಮಂದಿ ಕೊಡ್ತಾರಲ್ಲ, ಇವತ್ತು ಆ ಭಯ ಅದ. ಯಾಕಂದ್ರೆ ಅವರು ಹತ್ತಿರ ಹೋದ್ರೆ ನಮ್ಗೆ ಅಂಟೆ ಬರ್ತದಪ್ಪ, ಅಂಟು ಜಾಡ್ಯ ಅನ್ನುವಷ್ಟು ಮಟ್ಟಿಗೆ ಅದು ಭೀಕರ ಆಯಿತು. ಅಷ್ಟೇ ಆಗಿರಿ ಹಾದಿ ಬೀದಿಗಳಲ್ಲಿ ಪೊಲೀಸರು ನಮ್ಗೆ ಓಡಾಡಿಸಿ ಮನೆಗೆ ಸೇರಿಸಿದಂಥ ಘಟನೆಗಳು ಇವತ್ತು ನೆನಪಿಸ್ಕೊಂಡ್ರೆ ಭಯ ಅನಿಸ್ತದೆ. ಈ ರೋಗ ಅದನಪ್ಪ ಇಲ್ಲ ಅಂತೇಳಿ. ಯಾಕಂದರೆ ಪ್ಲೇಗದಂಥ ಕಾಲರಾದಂಥ ರೋಗಗಳನ್ನು ಕೇಳಿದವ್ರಿಗೆ ಇದೆಲ್ಲ ಭಿನ್ನವಾದಂಥ ರೋಗ, ಎಂದೂ ಕೇಳರಿಯದ. ಚೈನಾ, ಸೌತ್ ಆಫ್ರಿಕಾ, ಬೇರೆ ಬೇರೆ ದೇಶಗಳಿಗೆ ಅಥವಾ ಮುಸ್ಲಿಂ ಕಂಟ್ರಿಗಳಿಗೆ ನಾವೆಲ್ಲ ಇದನ್ನು ಜೋಡಿಸ್ತಾ ಹೋದ್ವಿ ನಮ್ಮ ಮನಸ್ಸಿಗೆ, ನಮ್ಮ ತಲೆಗೆ ತೋಚಿದಂಗೆ. ಆದರೆ ಅದಾವುದು ಇಲ್ಲ ಅಲ್ಲ ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೋವಿಡ್ ಬರ್ತದ ಅನ್ನುವಂಥ ಈ ಸುದ್ದಿಗಳು ಹಬ್ಬುತ್ತಾ ಇದ್ದವು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಜಾಗರೂಕರಾಗಿ ನೋಡಬೇಕಾಗಿದ್ದನ್ನು ಭಯ ಭಕ್ತಿಯಿಂದ ಅಲ್ಲ, ಭಯದಿಂದ ವಿಚಾರಶಕ್ತಿ ಕಡಿಮೆ ಆಗ್ತದೆ. ಏನು ಮಾಡಬೇಕು, ಏನು ಬಿಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ನಾವು ತಿಳಿದಂಗೆ ನಾವು ಬದುಕಿದ್ದೀವಿ. ಆವತ್ತು ನಾವು ಔಷಧ ತೊಗೊಳ್ಳಿಲ್ಲ, ಗುಳಿಗೆ ತೊಗೊಳ್ಳಿಲ್ಲ, ಆದರೂ ಉಳಿದೀವಿ. ಕಾರಣೇನಪ್ಪ ಅಂದ್ರೆ ಅದು